ಇನ್ನು ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಬೆಳ್ತಂಗಡಿಯಲ್ಲಿ ಹೋಗಿ ಕಂಪ್ಲೇಂಟ್ನ ದಾಖಲು ಮಾಡುವಂತಹ ಕೆಲಸವನ್ನ ಖುದ್ದು ಚಿನ್ನಯ್ಯ ಮಾಡಿದ್ದಾನೆ. ದೂರು ನೀಡುವಂತಹ ಕೆಲಸವನ್ನ ಚಿನ್ನಯ್ಯ ಮಾಡಿದ್ದಾನೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಆತ ದೂರನ್ನ ಸಲ್ಲಿಕೆ ಮಾಡಿದ್ದಾನೆ. ಏನ್ ದೂರು? ತನಗೆ ಹಾಗೂ ತನ್ನ ಕುಟುಂಬ ಸದಸ್ಯರಿಗೆ ಬೆದರಿಕೆ ಇದೆ ಅಂತ ಹೇಳಿ ರಿಟ್ ಅರ್ಜಿ ಸಲ್ಲಿಸಿದಂಥ ಬಳಿಕ ಒತ್ತಡವನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಆ ಕಂಪ್ಲೇಂಟ್ ನಲ್ಲಿ ಚಿನ್ನಯ್ಯ ಉಲ್ಲೇಖವನ್ನ ಮಾಡಿದ್ದಾರೆ. ಯಾರ ವಿರುದ್ಧ? ಗಿರೀಶ್ ಮಟ್ಟಣ್ಣವರ ವಿರುದ್ಧ ಚಿನ್ನಯ್ಯ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಜೊತೆಗೆ ಯೂಟ್ಯೂಬರ್ ಆಗಿರುವಂತಹ ಅಭಿಷೇಕ್, ಆತನ ವಿರುದ್ಧವೂ ಕೂಡ ಚಿನ್ನಯ್ಯ ಆರೋಪ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಈ ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದಂತಹ ಹೆಸರು ಚಿನ್ನಯ್ಯ ಆತ ಮಾಡಿದ್ದಾನೆ. ಮೊನ್ನೆಯಷ್ಟೇ ಆತ ಹೈಕೋರ್ಟ್ಗೆ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ಮಾಡಿದ್ವಿ. ಆ ರಿಟ್ ಅರ್ಜಿಯಲ್ಲಿ ಈ ಗ್ಯಾಂಗ್ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್, ಹಾಗೆ ಒಂದಿಷ್ಟು ಜನ ಯೂಟ್ಯೂಬರ್ಗಳು ಎಲ್ಲ ಸೇರ್ಕೊಂಡು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿದ್ರು, ಯಾವ ರೀತಿ ಬೆದರಿಕೆ ಹಾಕಿದ್ರು, ತನ್ನ ಕೈನಲ್ಲಿ ಯಾವ ರೀತಿ ಹೇಳಿಕೆಗಳನ್ನ ಕೊಡಿಸಿದ್ರು, ಅದೆಲ್ಲವನ್ನ ಆತ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದ. ತನ್ನ ರಿಟ್ ಅರ್ಜಿಯಲ್ಲಿ ಈ ಗ್ಯಾಂಗ್ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನ ಆತ ಮಾಡಿದ್ದ. ಇದೆಲ್ಲ ಆದಂತಹ ನಂತರದಲ್ಲಿ ಹೈಕೋರ್ಟ್ ಎಸ್ಐಟಿಗೆ ಸೂಚನೆಯನ್ನ ಕೊಟ್ಟಿದೆ, ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ. ಎಲ್ಲ ಬೆಳವಣಿಗೆಗಳಾಗ್ತಾ ಇರುವಂತಹ ನಡುವೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಚಿನ್ನಯ್ಯ ಭೇಟಿಯನ್ನ ಕೊಟ್ಟಿದ್ದು, ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಚಿನ್ನಯ್ಯ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದಂತಹ ವಿಚಾರಗಳು ಇಡೀ ಪ್ರಕರಣಕ್ಕೆ ಸ್ಫೋಟಕ ಆಯಾಮವನ್ನ ಕೊಟ್ಟಿದ್ವು. ಈಗ ಅದೇ ಚಿನ್ನಯ್ಯ ಹೋಗಿ ಗಿರೀಶ್ ಮಟ್ಟಣ್ಣವರ್ ಹಾಗೆ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರುವುದು ಬೆಳ್ತಂಗಡಿಯ ಎಸ್ಐಟಿಯಲ್ಲಿ ಜೀವ ಬೆದರಿಕೆಗೆ ಸಂಬಂಧಪಟ್ಟ ಹಾಗೆ. ಏನ್ ಆರೋಪವನ್ನ ಮಾಡಲಾಗಿದೆ ಆ ಕೊಟ್ಟಿರುವಂತಹ ದೂರಿನಲ್ಲಿ ಅಂತ ಹೇಳಿ ಕಿರಣ್? ನಿಜ, ಈ ರಿಟ್ ಅರ್ಜಿ ಸಲ್ಲಿಸಿದ ಬಳಿಕ ಚೆನ್ನಯ್ಯ ಏನಿದ್ದಾನೆ ಪ್ರಕರಣದ ಆರೋಪಿ, ಪ್ರಮುಖ ಆರೋಪಿ ಚೆನ್ನಯ್ಯ ರಿಟ್ ಅರ್ಜಿ ಸಲ್ಲಿಸಿದ ಬಳಿಕ ಹಲವಾರು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. 2 ದಿನಗಳ ಹಿಂದೆ ಎಸ್ಐಟಿ ಕಚೇರಿಗೆ ಮಟ್ಟಣ್ಣವರ್ ಹಾಗೆ ಜಯಂತ್ ಅವರು ಬಂದ್ಕೊಂಡು ಒಂದು ದೂರು ಕೊಟ್ಟಿದ್ರು. ಅದೇ ರೀತಿ ಈಗ ಅವರ ವಿರುದ್ಧವಾಗಿ ಈಗ ಚಿನ್ನಯ್ಯ ಕೂಡ ದೂರು ನೀಡಿರುವಂತದ್ದು. ಚಿನ್ನಯ್ಯ ದೂರಲ್ಲಿ ಹೇಳಿರುವಂತದ್ದು ತನಗೆ ಮತ್ತೆ ತನ್ನ ಕುಟುಂಬದವರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ, ಅವರ ಒತ್ತಡ ಹೇರಲಾಗ್ತಾ ಇದೆ ಅನ್ನೋದು. ಯಾವ ರೀತಿಯ ಒತ್ತಡ ಅನ್ನೋದು ಅವರ ವಿವರಣೆ ಕೊಡಬೇಕಾಗಿದೆ ಚಿನ್ನಯ್ಯ. ಯಾಕಂದ್ರೆ ಈಗ ದೂರು ಸಲ್ಲಿಸಿದ್ದಾನೆ. ಯಾವಾಗ ಹೈಕೋರ್ಟಿಗೆ ಆತ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ, ಅದರ ನಂತರ ಯೂಟ್ಯೂಬರ್ ಒಬ್ಬ ಅಭಿಷೇಕ್, ಯುನೈಟೆಡ್ ಮೀಡಿಯಾ ಅಂತ ಅಭಿಷೇಕ್ ಯೂಟ್ಯೂಬರ್, ಆತ ಫೋನ್ ಮಾಡಿರುವಂತದ್ದು. ಹಾಗೇನೆ ಆತನ ಅಕ್ಕನ ಮಗ ರವಿ ಅನ್ನೋರಿಗೆ ಮಠಣ್ಣವರ್ ಕಾಲ್ ಮಾಡಿಕೊಂಡು ವಿಚಾರಣೆ ಮಾಡಿರುವಂತದ್ದು. ಚಿನ್ನಯ್ಯನ ಫೋನ್ ನಂಬರ್ ಬಗ್ಗೆ ಕೊಡುವಂತೆ ವಿಚಾರಣೆ ಮಾಡಿ ತಮ್ಮ ಮೇಲೆ ಯಾರು ಒತ್ತಡ ಹೇರ್ತಾ ಇದ್ದಾರೆ, ಈ ರೀತಿ ರಿಟ್ ಅರ್ಜಿ ಯಾಕೆ ಸಲ್ಲಿಸಿರುವುದು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡಿದ್ದಾರೆ ಅನ್ನೋದು ತನ್ನ ದೂರಲ್ಲಿ ತಿಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಯಾರು ಆತನಿಗೆ ಬೆದರಿಕೆ ಹಾಕಿದ್ದಾರೆ, ಒತ್ತಡ ಹೇರ್ಲಿಕ್ಕೆ, ಅಂದ್ರೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಇರ್ಬೋದು, ಹಾಗೇನೆ ಮಟ್ಟಣ್ಣ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ದೂರನ್ನ ಸಲ್ಲಿಸಿರುವಂತದ್ದು ಚಿನ್ನಯ್ಯ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.